ಅಕ್ಕ ಹೆಂಗೋ ಇನ್ನೊಂದ್ ತಿಂಗಳಲ್ಲಿ ಮದ್ವೆ ಮಾಡ್ಕೊಂಡು ಹೋಗ್ಬಿಡ್ತೀಯ ಈ ಮನೆಯಿಂದನ. ನಮ್ಮನ್ನೆಲ್ಲ ಮರ್ತು ಬಿಡ್ತೀಯಾ? ಅಯ್ಯೋ ಹಂಗ್ಯಾಕೆ ನಿಮ್ಮನ್ನೆಲ್ಲ ಮರೆಯೋಣ ಉಷಾ? ಮರೆಯೋಕ್ಕಾಗುತ್ತಾ ಹೇಳು? ತವ್ರ ಮನೆಯವ್ರನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಸುಮ್ಮನೆ ಇರು. ನೀನು ಅಷ್ಟೇ ಓದ್ತಾ ಇದ್ಯಾ, ಒಳ್ಳೆ ಕೆಲ್ಸಕ್ಕೆ ಸೇರಿ ಒಳ್ಳೆ ಹುಡುಗನ ಮದ್ವೆ ಆಗುವಂತೆ. ನಾನು ಮದ್ವೆ ಆಗೋದ್ರೆ ನಿನ್ ಕ್ಲೈನ್ ಕ್ಲಿಯರ್ ಆಗುತ್ತಲ್ಲ. ಅಯ್ಯೋ ನಾನು ಇಷ್ಟು ಬೇಗ ಮದ್ವೆ ಆಗಲ್ಲಪ್ಪ. ನಾನು ಒಂದ್ 25-26 ವರ್ಷ ತನಕ ಮದ್ವೆ ಆಗಲ್ಲ. ಆರಾಮಾಗಿ ತವ್ರ ಮನೆಯಲ್ಲೇ ಇದ್ಬಿಡ್ತೀನಿ. ಗಂಡನ ಮನೆಗೆ ಹೋದ್ರೆ ಸುಮ್ಮನೆ ಅದು ಇದು ಅಂತೇಳಿ ಜವಾಬ್ದಾರಿ ಹೊತ್ಕೋಬೇಕಾಗತ್ತೆ. ಸುಮ್ಮನೆ ಇಷ್ಟು ಚಿಕ್ಕ ವಯಸ್ಸಿಗೆ ಜವಾಬ್ದಾರಿ ತಗೊಂಡು ಲೈಫ್ ಎಂಜಾಯ್ ಮಾಡಕ್ಕೆ ಆಗಲ್ಲ. ಈಗ ಹಂಗಂತೀಯ? ಯಾವ್ದಾದ್ರು ಒಳ್ಳೆ ಹುಡುಗ ಸಿಕ್ಕದ ಅಂದ್ರೆ ತಕ್ಷಣ ಮದ್ವೆ ಮಾಡಮ್ಮ ಅಂತ ಹೇಳಿ ಆಗ್ಬಿಡ್ತೀಯ. ನನಗ್ ಗೊತ್ತಿಲ್ವಾ? ಅಯ್ಯೋ ಹಂಗೇನಿಲ್ಲ ಬಿಡು ಅಕ್ಕ. ನೀ ಚೆನ್ನಾಗಿರೋ ಅಷ್ಟೇ ಸಾಕು. ನಾವ್ ಆಮೇಲೆ ಈ ಮನೆ ಎಲ್ಲ ಕಟ್ಟಿದ್ಮೇಲೆ ಆಮೇಲೆ ನಾನ್ ಮದ್ವೆ ಆಗ್ತೀನಿ ನಿಧಾನಕ್ಕೆ. ಏನ್ರಮ್ಮ ಆಶಾ ಉಷಾ ಅಕ್ಕ ತಂಗಿರು ಇಬ್ರು ಏನೋ ಮದ್ವೆ ಬಗ್ಗೆ ಡೀಪ್ ಆಗಿ ಡಿಸ್ಕಷನ್ ಮಾಡ್ತಾ ಇದ್ದೀರಾ? ಏನಿಲ್ಲ ಅದಕ್ಕೆ ಆಶಾ ಮದ್ವೆ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಾಳಲ್ವಾ, ಅದಕ್ಕೆ ಖುಷಿಯಾಗಿದ್ದಾಳೆ. ನಮ್ಮನ್ನೆಲ್ಲ ಮರಿಬೇಡ ಅಂತ ಹೇಳ್ತಿದ್ದೆ ಅಷ್ಟೇ. ಮರ್ದೇ ಮರಿತಾಳಮ್ಮ. ಯಾಕೆಂದ್ರೆ ಅಲ್ಲಿ ಮನೆ ಚೆನ್ನಾಗೈತೆ, ಶ್ರೀಮಂತರವ್ರು ಒಂದಿಟ್ಟು ಗಂಡ ಕೆಲ್ಸ, ಇವಳ್ದು ಕೆಲ್ಸ. ಇಲ್ಲಿ ಏನೈತೆ ಹಳೆ ಮನೆ, ಅದೇ ಕೂಲಿ ಹೋಗೋದೇ ನಾವು. ಇನ್ನೇನು ಮರಿತಾಳೆ. ಅಯ್ಯೋ ಹಂಗೇನಿಲ್ಲ, ಏನು ಇಲ್ಲ ಅದಕ್ಕೆ. ಎಷ್ಟೇ ಗಂಡನ ಮನೇಲಿ ಏನೇ ಚಿನ್ನ ವಜ್ರ ವೈಡೂರ್ಯ ಐಶ್ವರ್ಯ ಇದ್ರೂ ಆ ಹೆಣ್ಮಕ್ಳಿಗೆ ತವ್ರ ಮನೆ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಅದು ನಿಮಗೂ ಚೆನ್ನಾಗಿ ಗೊತ್ತು ತಾನೆ. ನಾನೇನು ಆ ಥರ ಮರೆಯೋಳಲ್ಲ. ಕಷ್ಟ ಅಂದ್ರೆ ನಾನು ನನ್ನ ತವ್ರ ಮನೆಗೆ ಇಷ್ಟೋ ಅಷ್ಟೋ ಸಹಾಯ ಮಾಡೇ ಮಾಡ್ತೀನಿ. ಆ ಥರ ಎಲ್ಲ ತಿಳ್ಕೊಂಬಕ್ಕೆ ಹೋಗ್ಬೇಡಿ. ಏನೋ ಮದ್ವೆ ಆಗ್ತಾ ಇದೆಯಮ್ಮ, ಮೊದ್ಲು ಮನೆ ಕಟ್ಟೋಣ ಅಂತಂದ್ರೆ ನಿಮ್ಮಮ್ಮ ಕೇಳಿಲ್ಲ. ಏನೋ ಮದ್ವೆ ಮಾಡ್ತಾ ಇದಾರೆ, ಒಳ್ಳೇದಾಗ್ಲಿ. ಸದ್ಯ ನೀನಾದ್ರೂ ಚೆನ್ನಾಗಿರು, ನಾವಂತೂ ಕಷ್ಟಪಡ್ತಾ ಇದೀವಿ ಇಲ್ಲಿ. ಅಯ್ಯೋ ಒಳ್ಳೆ ಕಾಲ ಬಂದೇ ಬರುತ್ತೆ ಬಿಡಿ ಅತ್ತಿಗೆ. ನನ್ನ ಮದ್ವೆ ಆದ್ಮೇಲೆ ಆದ್ರೂ ಅಣ್ಣನೇ ಇದ್ದಾನೆ, ಆಮೇಲೆ ಉಷಾ ಇದ್ದಾಳೆ, ನೀವಿದ್ದೀರಾ, ಎಲ್ಲರೂ ಸೇರಿ ಮನೆ ಕಟ್ರಿ, ಹೊಸ ಮನೇನ. ಏನ್ ಕಟ್ಟೋದು ಏನು ದುಡಿಯೋ ಅಂತ ನೀನೇನೆ ಮನೆ ಬಿಟ್ಟು ಹೋಗ್ತಾ ಇದೆ ಇನ್ನೊಂದು ತಿಂಗಳಿಗೆ. ಇನ್ನ ನಾವೆಲ್ಲ ಎಲ್ಲಿ? ನಮ್ ಕೆಲಸ ಇಲ್ಲ ಏನಿಲ್ಲ. ನಿಮ್ಮ ಅಣ್ಣಂಗೆ ಒಂದ್ 15,000 ಕೊಡ್ತಾರೆ ಗ್ಯಾರೇಜ್ನಾಗೆ. ಅದೆಲ್ಲಿ ಮನೆ ಖರ್ಚಿಗೆ ಆಗೋಗುತ್ತೆ. ಇನ್ ಮನೆ ಕಟ್ಟಕ್ಕೆ ಇನ್ನೆಲ್ಲಿ ಉಳಿಯುತ್ತೆ? ಇವಳು ನೋಡಿರಿ ಇನ್ನ ಓದ್ತಾ ಇದ್ದಾಳೆ. ಅವಳು ಖರ್ಚು, ಮನೆ ಖರ್ಚು ಎಷ್ಟಿರುತ್ತೆ ಹೇಳು? ಈಗ ಮದ್ವೆ ಬೇರೆ ಮಾಡ್ತಾ ಇದೀವಿ. ಏನಿಲ್ಲ ಅಂದ್ರೆ ಮದ್ವೆಗೆ ಒಂದ್ ಸ್ವಲ್ಪ ಸಾಲ ಬೇರೆ ಮಾಡ್ಬೇಕಾಗುತ್ತೆ. ಅದನ್ನೆಲ್ಲ ತೀರಿಸ್ಕೊಂಡು ನಾವು ಮನೆ ಕಟ್ಟೋ ವರ್ಷದಲ್ಲಿ ಅಷ್ಟೇ ನಮ್ ತಿಥಿ ಆಗೋಗಿರುತ್ತೆ. ಹೆಂಗೋ ನೀನೊಬ್ಳು ಚೆನ್ನಾಗಿದೆ ಸಾಕು ಬಿಡಮ್ಮ. ನಮ್ಗೇನು, ನಮ್ದು ಏನಾದ್ರೂ ಆಗ್ಲಿ ಹೇಳು, ನಾವ್ ಹೆಂಗಾದ್ರೂ ಇರ್ತೀವಿ. ಯಾರಿದ್ರ ಮನೇಲಿ? ಅಕ್ಕ, ಅಣ್ಣ? ಆಶಾ, ಯಾರೋ ಕರಿತಾ ಇದ್ರಿ, ನೋಡ್ ನಡಿಯೇ. ಯಾರಪ್ಪ ನೀನು? ಅಕ್ಕ, ನಾನು ಪೋಸ್ಟ್ ಮ್ಯಾನು. ಆಶಾ ಅಂದ್ರೆ ಯಾರು ನಿಮ್ಮ ಊರಲ್ಲಿ? ನಾನೇ ಆಶಾ. ಯಾಕೆ, ಲೆಟ್ರ್ ಬಂದೈತಾ? ಹೌದು, ನಿಮ್ಗೊಂದು ಲೆಟರ್ ಬಂದಿದೆ, ತಗೊಳ್ಳಿ. ಇದೇನಪ್ಪ ಇದು, ಈ ಕಾಲದಲ್ಲಿ ಲೆಟ್ರ್ ಬರೀತಾರಾ? ಯಾರಿರ್ಬೋದು? ಏನೋ ಅದು ಎನ್ವೆಲಪ್ ಕವರ್ನ ಬಂದೈತಿ. ಏನೋ ಕೆಲ್ಸದ ವಿಷಯನೋ ಅಥವಾ ಏನಾದ್ರೂ ಬೇರೆ ಏನಾದ್ರೂ ವಿಷಯದಿರ್ಬೇಕೇನೋ. ತೆಗೆದು ನೋಡಿ ಮೊದ್ಲು. ಏನಾದ್ರೂ ನಮ್ಮ ಭಾವ ಏನಾದ್ರೂ ಬರ್ದಿರ್ಬೋದಾ ನಿಮಗೆ ಅಂತ? ಸುಮ್ಮನೆ ಇರಿ, ಇವಳಂತೂ ರೇಗಿಸ್ತಾಳಪ್ಪ. ಇದ್ರೂ ಇರ್ಬೋದು. ಸಂಪತ್ತದೇನಾದ್ರೂ ಬಂದಿರ್ಬೋದು. ನೋಡಮ್ಮ ಆಶಾ, ನೋಡ್ತಾ ಇದ್ದೀನಿ ಹಿರಿಯತ್ತಿಗೆ. ಇಬ್ರು ಯಾಕಂಗ್ ಆಡ್ತಾ ಇದ್ದೀರಾ? ಬಿಸ್ತಾ ಇದ್ದೀನಿ ತಾನೇ. ಏನಕ್ಕದು ಯಾರೋ ಕೈಯಲ್ಲಿ ಬರೆದು ಕಳ್ಸಿರೋ ತರ ಇದೆ. ಅಂದ್ರೆ ಪಕ್ಕ ನಮ್ ಭಾವನೆ ಅನ್ನಂಗಾಯ್ತು. ಓದು ಬೇಗ. ಇದೇ ಸ್ವಲ್ಪ ಓದೋವರೆಗೂ. ಈ ಪತ್ರದ ಮೂಲಕ ನಿಮಗೆ ತಿಳಿಸುವುದೇನೆಂದರೆ, ನಿಮ್ಮ ಮದುವೆ ಸೆಟ್ ಆಗಿರೋ ಹುಡುಗ ಸಂಪತ್ತು, ಅವನು ಒಂದು ಹುಡುಗಿಯನ್ನು ಲವ್ ಮಾಡಿ ಮೋಸ ಮಾಡಿದ್ದಾನೆ. ಆ ಹುಡುಗಿ ಬೇರೆ ಯಾರು ಅಲ್ಲ, ನಾನೇ ಈ ಪತ್ರ ಬರಿತಾ ಇರೋದು. ನೀನು ಮದುವೆ ಆಗ್ತಾ ಇರೋ ಹುಡುಗ ಸಂಪತ್ತು ಮತ್ತೆ ನಾನು 2 ವರ್ಷದಿಂದ ಲವ್ ಮಾಡ್ತಾ ಇದ್ವಿ. ಆದ್ರಿಂದ ಅವ್ರ ಮನೇಲಿ ಅವರು ಗೌರ್ಮೆಂಟ್ ಕೆಲಸ ತಗೊಂಡಿರೋದಕ್ಕೆ ಈಗ ಗೌರ್ಮೆಂಟ್ ಕೆಲಸದಲ್ಲಿರೋ ಹುಡುಗಿನೇ ಮದುವೆ ಆಗಬೇಕು ಅಂತನ ನಿಮ್ಮನ್ನ ಮದುವೆ ಆಗ್ತಾ ಇದ್ದಾರೆ, ನನಗೆ ಮೋಸ ಮಾಡಿಬಿಟ್ಟು. ಆದ್ರಿಂದ ನನಗೆ ಅನ್ಯಾಯ ಮಾಡಿ ನೀವು ಯಾವುದೇ ಕಾರಣಕ್ಕೂ ಅವನಿಗೆ ಮದುವೆ ಆಗಬಾರ್ದು. ದಯವಿಟ್ಟು ಕೇಳ್ಕೊತಾ ಇದ್ದೀನಿ, ನನಗೆ ಅನ್ಯಾಯ ಮಾಡಬೇಡಿ. ಅವನು ಎಷ್ಟೇ ಕೇಳ್ಕೊಂಡ್ರು ನನ್ನ ಮದುವೆ ಆಗಲ್ಲ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡ್ತಾ ಇದ್ದಾನೆ. ಯಾಕೆ ಅಂದರೆ ನೀವು ಸಂಬಳ ತರ್ತೀರಂತೆ, ಅವನು ಇನ್ನು ಕೋಟ್ಯಾಧೀಶರ ಆಗಬೇಕಂತೆ. ಇಂಥ ದುರಾಸೆ ಇರೋ ವ್ಯಕ್ತಿನ ನೀನು ಮದುವೆ ಆದರೆ ಸುಖವಾಗಿರೋದಿಲ್ಲ. ಆದ್ದರಿಂದ ನಾನು ಅವನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ. ಅದು ಅಲ್ಲದೆ ನಾನು ಅವನು ಎಲ್ಲ ಕಡೆ ಸುತ್ತಾಡಿದ್ದೀವಿ, ಹೇಗೆ ಬೇಕೋ ಹಾಗೆ ಅವನಿಗೆಲ್ಲ ಥರದ ಸಹಕಾರನೂ ಕೊಟ್ಟಿದ್ದೀನಿ. ಆದರೂ ಅವನು ನನ್ನನ್ನು ರಿಜೆಕ್ಟ್ ಮಾಡಿ ನಿನ್ನ ಮದುವೆ ಆಗ್ತಾ ಇದ್ದಾನೆ. ದಯವಿಟ್ಟು ಈ ಮದುವೆನ ಆಗಬೇಡ ಆಶಾ. ಇದೇನಿದು? ಯಾರಿದು? ಅಯ್ಯೋ ದೇವ್ರಿ, ಇದೇನಿದು? ಸಂಪತ್ತು ಈ ಥರದವನ?
ಒಂದು ಹುಡುಗಿನ ಲವ್ ಮಾಡಿ ಮದುವೆ ಆಗಲ್ಲ ಅಂತ ಮೋಸ ಮಾಡಿ ಈಗ ನಾನು ಕೆಲಸದಲ್ಲಿದ್ದಿ ಅಂತ ನನ್ನ ಮದುವೆ ಆಗ್ತಿದ್ದಾನ? ಅಯ್ಯೋ ದೇವ್ರಿ. ಅಕ್ಕ ಏನಕ್ಕ ಅದು ಯಾರು ಬರ್ದಿರೋದು ಏನಕ್ಕ ಅದು ಏನೋ ಲವ್ ಅದು ಇದು ಅಂತ ಹೇಳ್ತಾ ಇದ್ಯಾ? ಉಷಾ ನಾವು ಮೋಸ ಹೋಗ್ಬಿಟ್ಟಿದೀವಿ ಕಣೆ. ಆ ಸಂಪತ್ತು ನಾವು ತಿಳ್ಕೊಂಡಿರೋ ತರ ಒಳ್ಳೆಯವನಲ್ಲ. ಯಾರೋ ಹುಡುಗಿನ 2 ವರ್ಷದಿಂದ ಲವ್ ಮಾಡಿ ಈಗ ಮದುವೆ ಆಗಲ್ಲ ಅಂತ ಹೇಳಿ ಮೋಸ ಮಾಡಿದಾನಂತೆ. ಅದೇ ಹುಡುಗಿ ಲೆಟರ್ ಬರ್ದಿದೆ. ಹೇಳ್ತಾ ಇದ್ಯಾ ಆಶಾ? ಯಾರೇ ಹುಡುಗಿ? ಯಾವ ಹುಡುಗಿನೇ? ಯಾರೇ ಅದು? ಅಡ್ರೆಸ್ ಏನಾದ್ರು ಬರ್ದಿದ್ದಾಳೇನೆ? ಅಡ್ರೆಸ್ ಏನಾದ್ರು ಇದೆಯಾ? ಕಾಲೇಜ್ ಫ್ರೆಂಡ್ ಇರ್ಬೋದಾ? ಅಯ್ಯೋ ಏನು ಬರ್ದೇ ಇಲ್ವಲ್ಲ, ಹೆಸರು ಬರ್ದಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನಾನು ನನ್ನ ಹೆಸರು ಮತ್ತು ವಿಳಾಸವನ್ನು ತಿಳಿಸಲು ಸಾಧ್ಯವಿಲ್ಲ, ಏಕೆಂದರೆ ನಾವು ತುಂಬ ಬಡವರು. ಆದ್ದರಿಂದ ನಮ್ಮ ಮನೆಯ ಅಪ್ಪ ಅಮ್ಮನಿಗೆ ಹಾಗೂ ನನಗೆ ಹೆದರಿಕೆ. ಅದಕ್ಕೋಸ್ಕರ ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ಮದುವೆನ ಆಗಬೇಡಿ, ನನಗೆ ನ್ಯಾಯ ಕೊಡಿಸಿ. ಅಯ್ಯೋ ದೇವ್ರೆ, ಇದೇನಿದು? ಯಾರಿದು? ಯಾರೇ ಅದು ಆಶಾ? ಅಯ್ಯೋ 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 ಅಯ್ಯೋ, ನಾನು ಅಂದ್ಕೊಂಡಂಗೆ ಆಯ್ತಲ್ಲೇ ಆ ಸಂಪತ್ತು ಇಂಥ ಕೆಲಸ ಮಾಡಿದಾನ. ಅಯ್ಯೋ ದೇವ್ರೇ, ಇನ್ನೊಂದು ಹುಡುಗಿ ಮೋಸ ಮಾಡಿ ನಿನ್ನ ಮದುವೆ ಆಗ ಕೊಟ್ಟಿದ್ದಾನ. ಅವ್ನಿಗೇನು ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನೋಡು? ಅದಕ್ಕೆ ಮತ್ತೀಗ ಆ ಬುಡ್ಬುಡ್ಕೆ ಅವನು ಏನೋ ಹೇಳಿರ್ಬೋದು, ಆದ್ರೆ ಅದೇ ನಿಜ ಆಗೋಯ್ತಲ್ಲ. ಸದ್ಯ ಮದ್ವೆಗೂ ಮುಂಚೆಲೇನೆ ಲೆಟ್ರ್ ಬರ್ದಿದ್ದಾನೆ ಹುಡುಗಿ. ಮದ್ವೆ ಆದ್ಮೇಲೆ ಏನಾದ್ರೂ ಗೊತ್ತಾಗಿದೆ ಏನ್ ಗತಿ? ಹೆಂಗೋ ನನ್ನ ಪುಣ್ಯ ಬಿಡಿ, ಅದಕ್ಕೆ ಈಗಲೇ ಬರ್ದಿದ್ದಾಳಲ್ಲ ಹುಡುಗಿ. ಯಾರು ಅಂತ ಗೊತ್ತಿದ್ರೆ ಅವಳಿಗೆ ಸಹಾಯನಾದ್ರೂ ಮಾಡ್ಬೋದಾಗಿತ್ತು, ಕೇಳ್ಕೊಂಬರ್ಬೋದಾಗಿತ್ತು. ಯಾರು ಏನು ಎತ್ತ ಅಂತಾನು ಬರ್ದಿಲ್ಲ. ಏನೋ ಹೆದರಿಕೆ ಅನ್ಸುತ್ತೆ, ಭಯಕ್ಕೆ. ಏನೋ ಬಡವ್ರ ಮನೆ ಅಂತೆ, ಬಡವ್ರು ನಾವು, ಜೀವ ಹೆದರಿಕೆ ಇದೆ ನಮಗೆ, ಹಂಗಾಗಿ ಅಡ್ರೆಸ್ಸು ಹೆಸರು ಬರಿತಾ ಇಲ್ಲ, ಮದುವೆ ಆಗಬೇಡಿ ಅಂತ ಬರ್ದಿದ್ದಾಳೆ. ಈಗ ಏನು ಮಾಡೋದು ಉಷಾ? ಏನ್ ಮಾಡೋದು ಅಂತ ಅವಳು ಕೇಳಿದ್ರೆ ಅವಳೇನು ಹೇಳ್ತಾಳೆ? ಮದುವೆ ಆಗ್ಬೇಕಾಗಿರೋಳು ನೀನ್ ನಿರ್ಧಾರ ಮಾಡು. ಇಂಥ ಹುಡುಗ ನಿನಗೆ ಬೇಕಾ? ನೋಡು, ಒಂದ್ ಹುಡುಗಿ ಮೋಸ ಮಾಡಿ ನೀನು ಮದ್ವೆ ಆಗ ಕೊಟ್ಟಿದ್ದಾನೆ. ಇನ್ನೇನು ಯೋಚನೆ ಮಾಡಕ್ ಏನೈತೆ? ಮದ್ವೆನ ಈಗ್ಲೇನೆ ನಿಲ್ಲಿಸ್ಬಿಡು, ಬೇಡ ಅಂತ ಹೇಳ್ಬಿಡು. ನಿಮ್ಮ ಅಮ್ಮನ್ನು ನಿಮ್ಮ ಅಣ್ಣನ್ನು ಎಲ್ಲರನ್ನೂ ಕರೆದು. ಏನ್ ನಿನ್ಗೇನು ವಯಸ್ಸಾಗಿಲ್ಲ? ಅಯ್ಯೋ ದೇವ್ರೆ, ಅಲ್ಲ ಎಷ್ಟು ಮೋಸ ಮಾಡ್ತಾರೆ ಇವರು. ಅವ್ನು ಮಾತಾಡೋದು ಕೇಳಿ ತುಂಬಾ ಒಳ್ಳೆಯವನು ಅಂತ ತಿಳ್ಕೊಂಡಿದ್ದೆ ಕಣೆ ಆತಿಗೆ. ಆದ್ರೆ ಇಂಥ ಮೋಸ ಮಾಡ್ತಾನೆ ಅಂತ ಗೊತ್ತಾಗ್ಲಿಲ್ಲ. ನೀವ್ ಹೇಳ್ದಂಗೆ ಅವನು ಯಾವ್ದೋ ಹುಡುಗಿನ ಲವ್ ಮಾಡ್ತಾ ಇದ್ದಾನೆ ಅನ್ಸುತ್ತೆ. ಲವ್ ಮಾಡಿ ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನನ್ನನ್ನು ಮದುವೆ ಆಗ ಕೊಟ್ಟಿದ್ದಾನಲ್ಲ, ಇದು ಮೋಸ ಅಲ್ವಾ ಆತಿಗೆ? ನಿಮಗೆ ಗೊತ್ತಿತ್ತಾ ಆ ಹುಡುಗಿ ಯಾರು ಅಂತ? ಆದ್ರೂ ನಿಮಗೆ ಗೊತ್ತಾ ಆತಿಗೆ? ಇಲ್ಲಮ್ಮ, ಯಾರೋ ಅಲ್ಲೇ ಅವ್ನ ಫ್ರೆಂಡ್ಗಳು ಎಲ್ಲ ಮಾತಾಡೋದು. ನಮ್ಮ ಅಣ್ಣನಿಗೆ ಗೊತ್ತು, ಮನು ಅಂತಾನ. ಅವನೇ ನನಗೆ ಹೇಳಿದ್ದ ಸಂಪತ್ತು ಸರಿ ಇಲ್ಲ, ಅವ್ನು ಯಾರನ್ನ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದ ಅಂತಂದ. ಅದಕ್ಕೆ ನಾನು ಹೇಳಿದೆ ಅಷ್ಟೇನೆ. ಆದ್ರೆ ನನ್ನ ಮಾತು ಯಾರು ನಂಬಲಿಲ್ವಲ್ಲ. ನೀನು ನಂಬಲಿಲ್ಲ, ನಿಮ್ಮ ಅಣ್ಣ ನಿಮ್ಮ ಅಮ್ಮ ಯಾರು ನಂಬಲಿಲ್ಲ. ಈಗ ನೋಡು, ಅದೇ ಸತ್ಯ ಆಯ್ತು. ನನಗೆ ಯಾವ ಹುಡುಗಿ ಏನು ಎತ್ತ ಅಂತ ನನಗೆ ಗೊತ್ತಿಲ್ಲಮ್ಮ. ನೀನು ನನ್ನ ಏನು ಕೇಳಬೇಡ. ಆಮೇಲೆ ನಿಮ್ಮಮ್ಮ ನನ್ನೇ ಗೂಬೆ ಕೂರಿಸ್ತಾರೆ, ಇದಕ್ಕೂ ನಾನೇ ಕಾರಣ ಅಂತಾನೆ. ನಾನೇನು ಹೇಳಲ್ಲಮ್ಮ, ನಿನ್ನಿಷ್ಟ. ನಿನ್ಗೆ ಇಷ್ಟ ಇದ್ರೆ ಮದುವೆ ಆಗು, ಇಲ್ದಿದ್ರೆ ನಿಮ್ಮ ಅಮ್ಮನಿಗೆ ಹೇಳು ಇಷ್ಟ ಇಲ್ಲ, ಇಂಥ ಹುಡುಗನ ಮದುವೆ ಆಗಲ್ಲ ಅಂತಾನೆ. ಅಷ್ಟೇ, ನನ್ನೇನು ಕೇಳಬೇಡ ಈ ವಿಷಯದಲ್ಲಿ. ನಾನೇನು ಮದ್ಯಕ್ಕೆ ಬರಲ್ಲಮ್ಮ. ನಿರ್ಧಾರ ಮಾಡಕ್ ಏನು ಇಲ್ಲ ಆಶಕ್ಕ. ಸುಮ್ಮನೆ ಈ ಮದ್ವೆನ ನಿಲ್ಸೋದೇ ಒಳ್ಳೇದು. ಮೊದ್ಲು ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡ್ರಿ, ಈ ಮದ್ವೆ ಯಾವತ್ತಕ್ಕೂ ಸಾಧ್ಯನೇ ಇಲ್ಲ ಅಂತ ಹೇಳಿ. ಈ ತರ ಮೋಸಗಾರನ್ನ ನೀನ್ ಯಾಕೆ ಮದ್ವೆ ಆಗ್ಬೇಕು? ಒಳ್ಳೆ ಹುಡುಗ ಅಂತ ತಿಳ್ಕೊಂಡಿದ್ವಲ್ಲ ನಾವು. ಛೇ, ಈ ತರ ಮಾಡ್ತಾರೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ಮತ್ತೀಗ ಸ್ವಲ್ಪ ಯೋಚನೆ ಮಾಡ್ಬೇಕು ಅಂತ ಹೇಳೋದು. ನಾನಂತೂ ಇವನ್ನ ಮದ್ವೆ ಆಗಲ್ಲ. ಇನ್ನು 5 ವರ್ಷ ಮದ್ವೆ ಆಗದೆ ಇದ್ರು ಚಿಂತೆ ಇಲ್ಲ. ಇಂಥವನ್ನು ಕಟ್ಕೊಂಡು ಆಮೇಲೆ ನರಕ ಅನ್ಭವಿಸ್ಬೇಕಾಗುತ್ತೆ. ಒಂದು ಹುಡುಗಿ ಮೋಸ ಮಾಡಿದವನು ನನ್ನ ಮದ್ವೆ ಆದ್ರೆ ನಾನು ಚೆನ್ನಾಗಿ ನೋಡ್ಕೊಂತಾನ ಹೇಳು? ಸಾಧ್ಯನೇ ಇಲ್ಲ. ಒಂದು ಹುಡುಗಿನ ಲವ್ ಮಾಡಿಬಿಟ್ಟು ಇನ್ನೊಂದು ಹುಡುಗಿ ಕೆಲ್ಸಕ್ಕೆ ಹೋಗ್ತಾಳೆ ಅಂತಾನ ದುರಾಸೆಯಿಂದ, ದುಡ್ಡಿನ ದುರಾಸೆಯಿಂದನ ಮದ್ವೆ ಆದವನು ಯಾವತ್ತೂ ಹೆಣ್ಣಿಗೆ ಬೆಲೆ ಕೊಡ್ತಾನ? ಪ್ರೀತಿಯಿಂದ ನೋಡ್ಕೊಂತಾನ? ಅವ್ನು ಕೊಡೋದೇ ದುಡ್ಡಿಗೆ ಮರ್ಯಾದೆ. ಯಾವುದೇ ಕಾರಣಕ್ಕೂ ನಾನಂತೂ ಈ ಮದ್ವೆ ಆಗಲ್ಲ ಅಂದ್ರೆ ಆಗಲ್ಲ, ಅಷ್ಟೇನೆ. ಅಯ್ಯೋ ಛೇ, ನಾನು ಏನೇನೋ ಕನಸು ಕಟ್ಟಿಕೊಂಡಿದ್ದೆ, ಏನೇನೋ ಆಸೆ ಇಟ್ಕೊಂಡಿದ್ದೆ, ಆದರೆ ಎಲ್ಲ ಮಣ್ಣು ಪಾಲಾಗೋಯ್ತು. ಆಶಾ ಈಗ ಏನು ಆಗ್ಬಾರ್ದೇನೋ ಆಗಿಲ್ಲ. ನೀನ್ ಯಾಕೆ ಬೇಜಾರು ಮಾಡ್ಕೊಂತೀಯ? ಸದ್ಯ ಮದ್ವೆಗೂ ಮುಂಚೆಲೆ ವಿಷಯ ಗೊತ್ತಾಯ್ತಲ್ಲ, ಅದಕ್ಕೆ ಸಂತೋಷ ಪಡು. ಬೇಜಾರು ಮಾಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ನಿಮ್ಮ ಅಮ್ಮ ಬಂದಾಗ ಎಲ್ಲ ವಿಷಯನೂ ಹೇಳಿ ಮದ್ವೆ ನಿಲ್ಸು, ಅಷ್ಟೇನು, ಏನು ಆಗಲ್ಲ. ಅಲ್ಲ, ನಾನು ಅವನ್ನ ಒಳ್ಳೆಯವನು ಅಂತ ನಂಬಿಟ್ಟಿದ್ದೆ. ಅದಕ್ಕೆ ಮನ್ಸಲ್ಲಿ ಏನೇನೋ ಆಸೆ ಇಟ್ಕೊಂಡಿದ್ದೆ, ಮದ್ವೆ ಅಂದ್ರೆ ಹಂಗೆ ಹಿಂಗೆ ಅಂತನ. ಆದ್ರೆ ಈ ತರ ಮೋಸಗಾರರು ಇರ್ತಾರ? ಅವ್ನು ನೋಡಿದ್ರೆ ಆ ಥರ ಅನ್ಸೋದೇ ಇಲ್ಲ. ಅವ್ನು ಮಾತಾಡಿದ್ರೆ ಒಳ್ಳೆಯವನಪ್ಪ, ಹೆಣ್ಣಿಗೆ ಗೌರವ ಕೊಡ್ತಾನಪ್ಪ, ಚೆನ್ನಾಗಿ ನೋಡ್ಕೊಂತಾನೆ ಅಂತನ ಅನ್ಸಿತ್ತು ನನಗವತ್ತು. ಆದರೆ ಈ ಥರ ಒಂದು ಹೆಣ್ಣಿಗೆ ಮೋಸ ಮಾಡಿ ಲವ್ ಮಾಡಿ ನನ್ನನ್ನು ಮದುವೆ ಆಗ್ತಾ ಇದ್ದಾನೆ ಅಂತ ನನಗೆ ಅನ್ನಿಸ್ಲಿಲ್ಲ. ಛೇ. ಅಕ್ಕ ಕೊಡಿಲಿ ಪತ್ರನ?
ಅವಳಮ್ಮ ಓದ್ಕೊ ಅಮ್ಮ ಬಂದಾಗ ತೋರ್ಸು. ಅಯ್ಯೋ ಆಶಾ ಆಶಾ ಅಳಬೇಡ್ವೆ. ಎಂತ ಮೋಸಗಾರನಪ್ಪ ಅವನು ಸಂಪತ್ತು. ಅದಕ್ಕೆ ನಾನು ಹೇಳ್ದೆ ಅವ್ನು ಸರಿ ಇಲ್ಲ ಅಂತಾನ. ನಮ್ಮ ಮತ್ತೆ ನಂಬಲಿಲ್ಲ. ಈಗ ನೋಡು ಎಂತ ಕೆಲಸ ಆಗೋಯ್ತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.